ಅಂಜಲಿ ಹತ್ಯೆಯಾದ ದಿನವೇ ಅಲ್ಲಿನ ಸ್ಥಳೀಯರು ಹಾಗೆ ಕುಟುಂಬಸ್ಥರು ಆರೋಪ ಮಾಡಿದ್ದು ಗಿರೀಶ್ನದ್ದು ಇದು ಮೊದಲ ಅಪರಾಧ ಪ್ರಕರಣ ಅಲ್ಲ. ಈ ಹಿಂದೆ ಕೂಡ ಆತ ಅನೇಕ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಬೇಸಿಕಲಿ ಆತನ ಮನಸ್ಥಿತಿಯ ಬಗ್ಗೆನೇ ಪ್ರಶ್ನೆಗಳು ಎದ್ದಿತ್ತು. ಈ ಆರೋಪಗಳಿಗೆ ಇದೀಗ ಮತ್ತೊಂದು ಸೇರ್ಪಡೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ವರದಿ. ದಾವಣಗೆರೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಗದಗ ಮೂಲದ ಲಕ್ಷ್ಮಿ ಎಂಬಾಕೆ ಪತಿ ಮಹಂತೇಶ್ ತುಮಕೂರಿನಿಂದ ಟ್ರೈನ್ನಲ್ಲಿ ಬರೋ ಸಂದರ್ಭದಲ್ಲಿ ಗಿರೀಶ್ ಕಿರಿಕ್ ಮಾಡಿದ್ದ ಅನ್ನೋ ಆರೋಪ. ಈ ವೇಳೆ ಮಹಿಳೆ ಜೊತೆಯಲ್ಲಿ ಕಿರಿಕ್ ಮಾಡಿ ಚಾಕುವಿನಿಂದ ಹಲ್ಲೆಗೆ ಯತ್ನಿಸಿದಂತೆ ದಾವಣಗೆರೆ ರೈಲ್ವೆ ಪೊಲೀಸರಿಂದ ಆರೋಪಿ ಗಿರೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂಜಲಿ ಹತ್ಯೆಗೆ ಬರೋ ಮಾರ್ಗ ಮಧ್ಯದಲ್ಲೇ ಈ ಕೃತ್ಯ ಎಸಗಿದ್ದ ಅನ್ನೋ ಅನುಮಾನ. ಇದೀಗ ಆತನ ವಿರುದ್ಧವಾಗಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ದಾವಣಗೆರೆ ರೈಲ್ವೆ ಪೊಲೀಸರಿಂದ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅಂಜಲಿ ಪ್ರಕರಣದ ಆರೋಪಿ ಗಿರೀಶ್ನ ಮನಸ್ಥಿತಿ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡುವಂತಹ ಘಟನೆಗಳು ಇದೀಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಟ್ರೈನ್ನಲ್ಲಿ ಬರೋ ಸಂದರ್ಭದಲ್ಲೂ ಕೂಡ ಸಹ ಪ್ರಯಾಣಿಕ ಮಹಿಳೆಯೊಬ್ಬರ ಜೊತೆಯಲ್ಲೂ ಕೂಡ ಈತ ಅನುಚಿತವಾಗಿ ವರ್ತಿಸಿದ್ದ ಅನ್ನೋ ಆರೋಪ ಇದೆ. ಚಾಕುವಿನಿಂದ ಆಕೆ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದಂತೆ ಗಿರೀಶ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ದಾವಣಗೆರೆ ರೈಲ್ವೆ ಪೊಲೀಸರಿಂದ ಆರೋಪಿ ಗಿರೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನ ಹೆಸರೇನು? ಗಿರೀಶ್. ತಂದೆ ಹೆಸರೇನು? ಸುಭಾಷ್. ಎಷ್ಟು ವರ್ಷ ನಿಂಗೆ? ನನಗೀಗ 21 ವರ್ಷ. ಯಾವ ಊರು ನಿಂದು? ನಂದು ಹುಬ್ಳಿ. ಎಲ್ಲಿಗೆ ಹೋಗ್ಬೇಕಿತ್ತು ನೀನು? ನಾನು ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಮೈಸೂರು. ಎಲ್ಲಿಂದ ಬಂದೆ ನೀನು? ಹುಬ್ಳಿಂದ ಮೈಸೂರಿಗೆ ಬಂದೆ. ಹಾಂ. ಮೈಸೂರಿಂದ ರಿಟರ್ನ್ ಹುಬ್ಳಿಗೆ ಹುಬ್ಳಿಗೆ ಹೋಗ್ತಿದ್ದ? ಹಾಂ. ಮತ್ತೆ ಎಲ್ಲಿ ಯಾರಿಗಾರು ಚಾಕು ನಿನ್ನ ಹತ್ರ ಏನೇನಿತ್ತು? ವಸ್ತುಗಳೇನೇನಿದ್ದು? ಏನಿಲ್ಲ ಮೇಡಮ್. ಇದೇನಿದ್ದು? ಇದು ಅಲ್ಲಿ ಮಲಗಿದ್ದೆ. ಅವರು ಚಳಿ ಬರ್ತೈತೆ ಅಂತ ಯಾರ ಕಡೆ ಎಲ್ಲ ಹೊರಗಿರೋದು ಎಲ್ಲ ಸುಮ್ಮನೆ. ಇಲ್ಲಿ ಯಾಕೆ ನೀನು ಎಲ್ಲಿ ಬಿದ್ದಿದ್ದೆಲ್ಲಿ ನೀನು? ಟ್ರೈನಲ್ಲಿ ಎಲ್ಲಿ ಬಿದ್ದೆ? ಜಾಗ ಎಲ್ಲಿ ಗೊತ್ತಿಲ್ಲ. ಯಾಕೆ ಬಿದ್ದೆ? ಅವನು ಯಾರೋ ಏನೋ ಆಯಿತು. ನಂಗೆ ಏನಾಗೋದು ನೆನಪೇ ಇಲ್ಲ. ಒಂಥರ ತಲೆ ಎಲ್ಲ ದಿಮ್ 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 ಸಮಾಧಾನ ಆಯಿತು. ಮತ್ತೆ ಏಮನ್ ಚಾಕು ಹಾಕಿದಾರಂತ ಮಾಹಿತಿ ಆಯ್ತು ನಮಗೆ. ನನ್ನ ಹತ್ರ ಚಾಕುನೇ ಇಲ್ಲ. ಏನಪ್ಪ ನಿನ್ನ ಹೆಸರೇನು? ಗಿರೀಶ್. ತಂದೆ ಹೆಸರೇನು? ಸುಭಾಷ್. ಎಷ್ಟು ವರ್ಷ ನಿಂಗೆ? ನನಗೀಗ 21 ವರ್ಷ. ಯಾವ ಊರು ನಿಂದು? ನಂದು ಹುಬ್ಳಿ. ಎಲ್ಲಿಗೆ ಹೋಗ್ಬೇಕಿತ್ತು ನೀನು? ನಾನು ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಮೈಸೂರು. ಎಲ್ಲಿಂದ ಬಂದೆ ನೀನು? ಹುಬ್ಳಿಂದ ಮೈಸೂರಿಗೆ ಬಂದೆ. ಹಾಂ. ಮೈಸೂರಿಂದ ರಿಟರ್ನ್ ಹುಬ್ಳಿಗೆ ಹೋಗ್ತಿದ್ದ? ಹಾಂ. ಮತ್ತೆ ಎಲ್ಲಿ ಯಾರಿಗಾರು ಚಾಕು ನಿನ್ನ ಹತ್ರ ಏನೇನಿತ್ತು? ವಸ್ತುಗಳೇನೇನಿದ್ದು? ಏನಿಲ್ಲ ಮೇಡಮ್. ಇದೇನಿದ್ದು? ಇದು ಅಲ್ಲಿ ಮಲಗಿದ್ದೆ. ಅವರು ಚಳಿ ಬರ್ತೈತೆ ಅಂತ ಯಾರ ಕಡೆ ಎಲ್ಲ ಹೊರಗಿರೋದು ಎಲ್ಲ ಸುಮ್ಮನೆ. ಇಲ್ಲಿ ಯಾಕೆ ನೀನು ಎಲ್ಲಿ ಬಿದ್ದಿದ್ದೆಲ್ಲಿ ನೀನು? ಟ್ರೈನಲ್ಲಿ ಎಲ್ಲಿ ಬಿದ್ದೆ? ಜಾಗ ಎಲ್ಲಿ ಗೊತ್ತಿಲ್ಲ. ಯಾಕೆ ಬಿದ್ದೆ? ಅವನು ಯಾರೋ ಏನೋ ಆಯಿತು. ನಂಗೆ ಏನಾಗೋದು ನೆನಪೇ ಇಲ್ಲ. ಒಂಥರ ತಲೆ ಎಲ್ಲ ದಿಮ್ 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 ಸಮಾಧಾನ ಆಯಿತು. ಮತ್ತೆ ಏಮನ್ ಚಾಕು ಹಾಕಿದಾರಂತ ಮಾಹಿತಿ ಆಯ್ತು ನಮಗೆ. ನನ್ನ ಹತ್ರ ಚಾಕುನೇ ಇಲ್ಲ. ಏನಪ್ಪ ನಿನ್ನ ಹೆಸರೇನು? ಗಿರೀಶ್.